ಓಕೆ, ಫಸ್ಟ್ ನಾವು ಅದರ ಸ್ಟ್ರಕ್ಚರ್ ಆ್ಯಂಡ್ ಆರ್ಡರ್ ತಿಳ್ಕೋಬೇಕು, ಎಲ್ಲೆಲ್ಲಿ ಯಾವ್ಯಾವ ಪದಗಳನ್ನು ಹಾಕಬೇಕು. ಈಗೇನಾಯ್ತು ನೋಡಿ, ಐ ಆಮ್ ರೀಡಿಂಗ್ ಅ ಬುಕ್ ಅಂದ್ರೇನು, ನಾನು ಒಂದು ಪುಸ್ತಕ ಓದುತ್ತಾ ಇದ್ದೀನಿ. ಐ ಆಮ್ ರೈಟಿಂಗ್, ಈಗ ನೋಡಿ ನಾನು ಪುಸ್ತಕದಲ್ಲಿ ಬರಿತಾ ಇದ್ದೀನಿ, ನಾನು ಪುಸ್ತಕವನ್ನು ಬರಿತಾ ಇದ್ದೀನಿ ಅಂದರೆ ಓಕೆ, ಎಲ್ಲರೂ ಪುಸ್ತಕ ಬರೆಯೋಕ್ಕಾಗಲ್ಲ, ಎಲ್ಲರೂ ಪುಸ್ತಕದಲ್ಲಿ ಬರಿಬಹುದು, ರೈಟ್. ಸೊ ಐ ಆಮ್ ರೈಟಿಂಗ್ ಇನ್ ಅ ಬುಕ್, ಐ ಆಮ್ ರೈಟಿಂಗ್ ಇನ್ ಅ ಬುಕ್, ನಾನು ಪುಸ್ತಕದಲ್ಲಿ ಬರಿತಾ ಇದ್ದೀನಿ. ಆಮೇಲೆ ನಾನು ಒಂದು ಪುಸ್ತಕ ಖರೀದಿಸ್ತಾ ಇದ್ದೀನಿ. ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಬಾಯಿಂಗ್ ಅ ಬುಕ್. ಓಕೆ, ಸೊ ಐ ಆಮ್ ಬಾಯಿಂಗ್ ಅ ಬುಕ್, ಐ ಆಮ್ ಬಾಯಿಂಗ್ ಅ ಬುಕ್, ಐ ಆಮ್ ಗಿವಿಂಗ್ ಅ ಬುಕ್, ಐ ಆಮ್ ಟೇಕಿಂಗ್ ಅ ಬುಕ್. ಸೊ ನಾನೊಂದು ಪುಸ್ತಕ ಖರೀದಿಸ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ, ತೊಗೋತಾ ಇದ್ದೀನಿ. ಇವಾಗ ಒಂದು ಐಡಿಯಾ ಸಿಗ್ತಲ್ಲ ನಿಮಗೆ. ಆದರೆ ನೋಡಿ, ಟ್ರಾನ್ಸ್ಲೇಷನ್, ಡೈರೆಕ್ಟ್ ಟ್ರಾನ್ಸ್ಲೇಷನ್ ಎಷ್ಟು ತುಂಬ ಡೇಂಜರಸ್ ಅಂತ ಹೇಳಿದ್ರೆ, ನಾನು ಒಂದು ಪುಸ್ತಕ ಓದುತ್ತಾ ಇದ್ದೀನಿ, ಇದೆಲ್ಲದಕ್ಕೂ ನಮಗೆ ಪದಗಳು ಸಿಕ್ಕಿದೆ ಇಲ್ಲಿ. ಸೊ ಅದನ್ನೇ ನೀವು ಇಲ್ಲಿ ಹಾಕಿದ್ರೆ ಇಂಗ್ಲೀಷಲ್ಲಿ ಏನಾಗುತ್ತೆ ನೋಡಿ ಸೆಂಟೆನ್ಸ್, ಐ ಅ ಬುಕ್ ರೀಡಿಂಗ್ ಆ್ಯಮ್. ಓಕೆ, ಇದಕ್ಕೆ ಎಲ್ರಿಗೂ ಸೆಂಟೆನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ಯು ಡೋಂಟ್ ನೋ ವೇರ್ ಟು ಪುಟ್ ದ ವರ್ಡ್ಸ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನೆಗೆಟಿವ್ ಕ್ವೆಶ್ಚನ್ನು ಇದು ನೆಗೆಟಿವ್ ಆಗಿರುತ್ತೆ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಯು ಡೋಂಟ್ ನೋ ದ ಕರೆಕ್ಟ್ ಪ್ಲೇಸ್ ಆಫ್ ಅ ವರ್ಡ್. ಒಂದು ಪದದ ಸರಿಯಾದ ಸ್ಥಳ ನಮಗೆ ಗೊತ್ತಿಲ್ಲ, ಹಾಗಾಗಿ ಕನ್ಫ್ಯೂಷನ್ ಆಗೋದು. ಸೊ ಹಾಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ ಹೀಗೆ ಬರುತ್ತೆ. ನಾನು ಒಂದು ಪುಸ್ತಕ, ಬುಕ್, ಓದು, ರೀಡ್, ING ಇದ್ದೀನಿ. ನಾನೊಂದು ಪುಸ್ತಕ ಓದ್ತಾ ಇದ್ದೀನಿ. ಐ ಅ ಬುಕ್ ರೀಡಿಂಗ್ ಆ್ಯಮ್. ಓಕೆ, ಹಾಂ, ಅದಕ್ಕೆ ನಾವೇನು ತಿಳ್ಕೋಬೇಕು, ಫಸ್ಟು ವೊಕ್ಯಾಬ್ಲರಿ ಗೊತ್ತಿರಬೇಕು, ನಮಗೆ ಪದಗಳು ಗೊತ್ತಿರಬೇಕು ಸೆಂಟೆನ್ಸ್ ಮಾಡೋಕ್ಕೆ. ಓಕೆ, ಸೊ ವೊಕ್ಯಾಬ್ಲರಿ ಅಂದ್ರೇನು, ನಿರ್ದಿಷ್ಟ ಬಳಕೆಯ ಶಬ್ದಗಳು ಅಥವಾ ಪದಗುಚ್ಛ ಅಥವಾ ಪದಪುಂಜ, ಏನು ಬೇಕಾದರೂ ಹೇಳ್ಬೋದು. ಇದೊಂದು ಗೊತ್ತಾಗ್ಬಿಟ್ರೆ ನಮಗೆ ಈಗ ಈ ಬುಕ್ ಬಗ್ಗೆ ನಮಗೆ ಸೆಂಟೆನ್ಸ್ ಬೇಕು ಅಲ್ವಾ. ಸೊ ಈಗ ನಮಗೇನು ಸಿಕ್ಕಿದೆ, ಓಕೆ, ಲೆಟ್ ಮೀ ಟೆಲ್ ಯು. ಈಗ ನಮಗೆ ಬೇಕಾಗಿರೋದು ಬುಕ್ಕಿಗೆ ಸೆಂಟೆನ್ಸ್. ಹಾಂ, ಈಗ ನಾನು ಒಂದು ಪುಸ್ತಕ ಓದ್ತಾ ಇದ್ದೀನಿ, ಇದಕ್ಕೆ ನಮಗೊಂದು ಸೆಂಟೆನ್ಸ್ ಸಿಕ್ತು, ಐ ಆಮ್ ರೀಡಿಂಗ್ ಅ ಬುಕ್. ನಾನೊಂದು ಪುಸ್ತಕದಲ್ಲಿ ಬರಿತಾ ಇದ್ದೀನಿ, ಐ ಆಮ್ ರೈಟಿಂಗ್ ಇನ್ ಅ ಬುಕ್. ನಾನೊಂದು ಪುಸ್ತಕವನ್ನು ಖರೀದಿಸ್ತಾ ಇದ್ದೀನಿ, ಐ ಆಮ್ ಬಾಯಿಂಗ್ ಅ ಬುಕ್. ನಾನೊಂದು ಪುಸ್ತಕವನ್ನು ಕೊಡ್ತಾ ಇದ್ದೀನಿ, ಐ ಆಮ್ ಗಿವಿಂಗ್ ಅ ಬುಕ್. ನಾನೊಂದು ಪುಸ್ತಕವನ್ನು ತಗೋತಾ ಇದ್ದೀನಿ, ಐ ಆಮ್ ಟೇಕಿಂಗ್ ಅ ಬುಕ್. ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿರೋದು. ಇದೇ ಥರ ಹಲವಾರು ವಿಷಯಗಳಿದ್ದಾವೆ. ಬೇಸಿಕ್ಕಾಗಿ ನಮಗೇನು ಗೊತ್ತಿರಬೇಕು, ಫ್ರೇಸಸ್. ಓಕೆ, ಫ್ರೇಸಸ್ಸನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಂಗ್ಲೀಷ್ ಕಲಿಯೋಕ್ಕಾಗೋದು. ಅರ್ಥ ಆಗ್ತಿದ್ದಿಲ್ಲ ಎಲ್ರಿಗೂ? ಸೊ ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ನಾನು ಸೆಂಟೆನ್ಸ್ ಮಾಡಿದ್ವಲ್ಲ, ಬುಕ್ಕನ್ನ ಇಟ್ಕೊಂಡು ಸೆಂಟೆನ್ಸ್ ಮಾಡಿದ್ವಲ್ಲ, ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ಆ್ಯಪಲ್ ತಿಂತೀನಿ, ಇಟ್ಸ್ ಅ ಕಾಮನ್ ಸೆಂಟೆನ್ಸ್. ನಾನು ಊಟ ಮಾಡ್ತೀನಿ, ನಾನು ಶಾಲೆಗೆ ಹೋಗ್ತೀನಿ, ನಾನು ಆ್ಯಪಲ್ ತಿಂತೀನಿ, ನಾನು ಬಿಸ್ಕೆಟ್ ತಿಂತೀನಿ. ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. ಇದನ್ನು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಇದೇ ಸೆಂಟೆನ್ಸನ್ನು ನಾವು ಯಾವ್ಯಾವ ಥರ ಹೇಳ್ಬೋದು. ನಾನು ತಿಂತೀನಿ ಆ್ಯಪಲ್ನ, ಆ್ಯಪಲ್ ತಿಂತೀನಿ ನಾನು, ಆ್ಯಪಲ್ ನಾನು ತಿಂತೀನಿ ಆ್ಯಪಲ್ ನಾನು, ತಿಂತೀನಿ ನಾನು ಆ್ಯಪಲ್ನ. ಇಷ್ಟೆಲ್ಲ ಇದರಲ್ಲಿ ಹೇಳ್ಬೋದು. ಬಟ್ ಇದರಲ್ಲಿ ಸರಿಯಾದ ವರ್ಡ್ ಸರಿಯಾದ ಸೆಂಟೆನ್ಸ್ ಯಾವುದು, ಸರಿಯಾದ ಸ್ಟ್ರಕ್ಚರ್ ಯಾವುದು, ನಾನು ಆ್ಯಪಲ್ ತಿಂತೀನಿ ಅಲ್ವಾ. ಇದೆಲ್ಲ ಹೇಳಿದ್ರೂ ಓಕೆ ಆಗುತ್ತೆ. ಈಗ ಇದೇ ಥರ ನಾನು ಅನ್ನೋದು ನಮಗೆ ಗೊತ್ತು, ಆ್ಯಪಲ್ ಅಂದರೆ ಆ್ಯಪಲ್, ತಿಂತೀನಿಗೆ ಏನು ಹೇಳ್ತೀವಿ, ಸೊ ನಾನು ಅನ್ನೋದಕ್ಕೆ ಆ್ಯಪಲ್ಸ್,
ತಿಂತೀನಿ ತಿಂತೀನಿ. ಆ್ಯಪಲ್ ಅಂದರೆ ನಾನು ಜನರಲ್ ಆಗಿ ಐ ಈಟ್ ಆ್ಯಪಲ್ಸ್ ಅಂತ ಯೂಸ್ ಮಾಡ್ತೀವಿ. ಕನ್ನಡದಲ್ಲಿ ಆ್ಯಪಲ್ ಅಂತ ಮಾತ್ರ ತೊಗೊಂಡಿದ್ದೀನಿ. ಈಗ ನಾವಿಲ್ಲಿ ಹಾಕ್ಲಾ, ನಾನು ಐ ಆ್ಯಪಲ್ಸ್ ಈಟ್, ನಾನು ಆ್ಯಪಲ್ಗಳನ್ನು ತಿಂತೀನಿ. ನಾನು ತಿಂತೀನಿ ಆ್ಯಪಲ್ನ, ಐ ಈಟ್ ಆ್ಯಪಲ್ಸ್. ಆ್ಯಪಲ್ ನಾನು ತಿಂತೀನಿ ಅಥವಾ ಆ್ಯಪಲ್ ತಿಂತೀನಿ ನಾನು, ಆ್ಯಪಲ್ಸ್ ಈಟ್ ಐ. ಆ್ಯಪಲ್ ನಾನು ತಿಂತೀನಿ, ಆ್ಯಪಲ್ಸ್ ಐ ಈಟ್. ಸೊ ಇಲ್ಲಿ ಕನ್ನಡದಲ್ಲಿ ಏನು ವರ್ಡ್ಸ್ ಇದೆ ಅದನ್ನೇ ನಾನು ಕೆಳಗಡೆ ಟ್ರಾನ್ಸ್ಲೇಷನ್ ಕೊಡ್ತಾಯಿದ್ದೀನಿ. ತಿಂತೀನಿ ಈಟ್ ಆ್ಯಪಲ್, ಆ್ಯಪಲ್ಸ್ ನಾನು ಐ ಈಟ್ ಐ ಆ್ಯಪಲ್ಸ್. ಇದರಲ್ಲಿ ಇಂಗ್ಲೀಷಲ್ಲಿ ಸರಿಯಾದ ಸೆಂಟೆನ್ಸ್ ಯಾವುದು? ಎನಿವಾನ್? ಫಸ್ಟ್ ಒನ್, ಐ ಆ್ಯಪಲ್ಸ್ ಈಟ್, ಸರಿನಾ? ಐ ಆಮ್ ಈಟಿಂಗ್ ಆ್ಯಪಲ್ ಬೇಡ, ಕನ್ನಡದಲ್ಲಿ ನಾನು ಕೇಳೋದು, ಕನ್ನಡದಲ್ಲಿ ಏನಿದೆ? ಐ ಈಟ್ ಆ್ಯಪಲ್ಸ್, ಎರಡನೇದು. ಈಗ ನೋಡಿ, ಸರಿಯಾದ ಸೆಂಟೆನ್ಸ್ ಬಂದು ಎರಡನೇದು, ಐ ಈಟ್ ಆ್ಯಪಲ್ಸ್. ಇದು ನಾವು ತಿಳ್ಕೊಬೇಕಾಗಿರೋದು ಬೇಸಿಕ್ ಆಗಿ. ಫಸ್ಟ್ ಚೇಂಜ್ ಇದೆ, ವ್ಯತ್ಯಾಸ ಇದೆ, ಬದಲಾವಣೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆಮೇಲೆ ನಾವು ಕಲೀಲಿಕ್ಕೆ ಕೂತ್ಕೋಬೇಕು. ಐ ಈಟ್ ಆ್ಯಪಲ್, ಇಲ್ಲೇನಿದೆ? ನಾನು ತಿಂತೀನಿ ಆ್ಯಪಲ್ನ. ಸೊ ಇಲ್ಲಿ ಫಸ್ಟಿಗೆ ತಿಂತೀನಿ ಬಂದಿದೆ ಇಂಗ್ಲೀಷಲ್ಲಿ, ಆಮೇಲೆ ಆ್ಯಪಲ್ ಬಂದಿದೆ, ರೈಟ್? ಇಂಗ್ಲೀಷಲ್ಲಿ ಫಸ್ಟು ತಿಂತೀನಿ ಬಂದಿದೆ, ಈಟ್ ಬಂದಿದೆ. ಕನ್ನಡದಲ್ಲಿ ಸರಿನಾ? ಸರಿ, ಅಷ್ಟೊಂದು ಸರಿಯಲ್ಲ, ಬಟ್ ಓಕೆ. ನಾನು ತಿಂತೀನಿ ಆ್ಯಪಲ್ನ, ದಟ್ ಈಸ್ ಓಕೆ. ಬಟ್ ಸರಿಯಾಗಿ ಸೆಂಟೆನ್ಸ್ ಯಾವುದು? ನಾನು ಆ್ಯಪಲ್ ತಿಂತೀನಿ. ಓಕೆ, ಸೊ ನಾನು ಫ್ರೂಟ್ಸ್ ತಿಂತೀನಿ, ನಾನು ಬೇರೆ ಏನೋ ತಿಂತೀನಿ, ಅಥವಾ ನಾನು ಶಾಲೆಗೆ ಹೋಗ್ತೀನಿ, ಈ ಏನೇ ಸೆಂಟೆನ್ಸ್ ತೊಗೊಳ್ಳಿ, ದ ಕರೆಕ್ಟ್ ಫಾರ್ಮ್ ಯಾವುದು? ಐ ಈಟ್ ಆ್ಯಪಲ್ಸ್. ಉಳಿದಿರೋದೆಲ್ಲ ತಪ್ಪು ಅಂತಲ್ಲ, ಇಂಗ್ಲೀಷಲ್ಲಿ ತಪ್ಪು. ಕನ್ನಡದಲ್ಲಿ ಇಷ್ಟು ಸೆಂಟೆನ್ಸು ನಮಗೆ ತಪ್ಪೇನಂತ ಅನ್ಸಲ್ಲ. ಇಂಗ್ಲೀಷಲ್ಲಿ ನೀವು ಇದೆಲ್ಲ ತಪ್ಪೇ. ಆ್ಯಪಲ್ಸ್ ಐ ಈಟ್, ರಾಂಗ್. ಆ್ಯಪಲ್ಸ್ ಐ ಈಟ್, ರಾಂಗ್. ಆ್ಯಪಲ್ಸ್ ಈಟ್ ಐ, ಎಲ್ಲದೂ ರಾಂಗೇ ಎಕ್ಸೆಪ್ಟ್ ದ ಸೆಕೆಂಡ್ ಒನ್. ಇವಾಗ ಗೊತ್ತಾಯ್ತಲ್ಲ? ಇಟ್ ಈಸ್ ನಾಟ್ ದ್ಯಾಟ್ ಕಾಂಪ್ಲಿಕೇಟೆಡ್. ಅಷ್ಟೇನು ಕಷ್ಟ ಅಲ್ಲ ನೀವು ತಿಳ್ಕೊಂಡಿರೋದು. ಸರಿಯಾಗಿ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು, ಅಷ್ಟು ಕಷ್ಟ ಆಗೋದಿಲ್ಲ ಇಂಗ್ಲೀಷ್. ಇಟ್ಸ್ ಜಸ್ಟ್ ನಾವು ತುಂಬ ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ, ನಮಗೆ ನಾವೇ ಕನ್ಫ್ಯೂಸ್ ಮಾಡ್ಕೊಬಿಡ್ತೀವಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಿ. ದ್ಯಾಟ್ ಈಸ್ ದಿ ಓನ್ಲಿ ಒನ್ ಥಿಂಗ್ ಯು ನೀಡ್ ಟು ಅವಾಯ್ಡ್. ಸ್ಟಾಪ್ ಟ್ರಾನ್ಸ್ಲೇಟಿಂಗ್ ಫ್ರಮ್ ಯೋರ್ ನೇಟಿವ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಆಗೇ ಕಲಿಬೇಕು. ಅಫ್ಕೋರ್ಸ್ ಟ್ರಾನ್ಸ್ಲೇಷನ್ ಈಸ್ ನೆಸಸರಿ. ಯಾವಾಗ ಅನ್ನೋದು ಮುಖ್ಯ. ಟ್ರಾನ್ಸ್ಲೇಟ್ ಮಾಡಬೇಕು, ಏನನ್ನು ಟ್ರಾನ್ಸ್ಲೇಟ್ ಮಾಡಬೇಕು? ವರ್ಡ್ಸನ್ನು ಮಾತ್ರ ಟ್ರಾನ್ಸ್ಲೇಟ್ ಮಾಡಬೇಕೇ ಹೊರತು ಇಟ್ಸ್ ನಾಟ್ ದ ಸ್ಟ್ರಕ್ಚರ್. ಓಕೆ, ಈಗ ನೋಡಿ, ಹಾಗಾದರೆ ನಮ್ಮ ಪ್ರಕಾರ ಏನು? ಫಸ್ಟ್ ಏನು ಬರಬೇಕು? ಸಬ್ಜೆಕ್ಟ್ ಮೇಯ್ನು ಸೆಂಟೆನ್ಸಿಗೆ. ಸೆಕೆಂಡ್ ಏನು ಬರುತ್ತೆ? ವರ್ಬ್, ಕ್ರಿಯಾಪದ, ನಾವು ಮಾಡುವ ಕ್ರಿಯೆ, ನಾವು ಮಾಡುವ ಚಟುವಟಿಕೆ. ನೆಕ್ಸ್ಟ್ ಇದು ಓಕೆ, ಇದು ಆಮೇಲೆ ನೋಡೋಣ. ಆ್ಯಪಲ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಏನು ಬೇಕಾದ್ರೆ ಆಗಿರ್ಬೋದು. ಈಗ ಬೇಸಿಕ್ಕಾಗಿ ನೋಡಿ, ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ವರ್ಡ್ ಆರ್ಡರ್. ಪದಗಳನ್ನು ಸರಿಯಾದ ಕ್ರಮಬದ್ಧವಾಗಿ ಪದಗಳನ್ನು ಜೋಡಿಸೋದಕ್ಕೆ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಯಾವಾಗಲೂ ಐ, ಯು, ವಿ, ದೇ, ಹಿ, ಶಿ, ಇಟ್ ಹೆಸರು ಬರುತ್ತೆ. ಅಂದರೆ ಕಾಮನ್ ಆಗಿ ಬೇಸಿಕ್ ಸ್ಟ್ರಕ್ಚರ್ ಇದು. ಬೇಸಿಕ್ಕಾಗಿ ನಾವು ಮಾತಾಡಬೇಕಾದ್ರೆ ಕಾಮನ್ ಆಗಿ ನಾವು ಇದನ್ನು ಫಸ್ಟಿಗೆ ಹಾಕಬೇಕು. ಐ, ಯು, ವಿ, ದೇ, ಹಿ, ಶಿ, ಇಟ್ ಫಸ್ಟಿಗೆ ಹಾಕ್ತೀವಿ. ಆಮೇಲೆ ಈಟ್ ಹಾಕ್ತೀವಿ. ಈಟ್ ನಾವು ತಿನ್ನುವುದು, ಬರೆಯುವುದು, ಓದುವುದು ಏನಿದೆ, ಈಟ್, ರೀಡ್, ರೈಟ್, ಕುಕ್, ಪ್ಲೇ, ಗೋ, ಡ್ರಿಂಕ್, ಸ್ಯಾಂಗ್, ಡಿಡ್, ಇವೆಲ್ಲ ಸೆಕೆಂಡ್ ಹಾಕ್ತೀವಿ. ಓಕೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟದ್ದು ತಿನ್ನುವುದು. ಏನು ತಿಂತೀನಿ? ತಿನ್ನೋದು ಎಲ್ಲ ವಿಷಯಗಳನ್ನು ನಾವು ಬರೆದರೆ ಏನೇನು ತಿಂತೀವಿ ಎಲ್ಲದನ್ನು ಹಾಕ್ಬೋದು ಇಲ್ಲಿ. ಸೊ ಐ ಈಟ್ ಆ್ಯಪಲ್ಸ್, ಐ ಈಟ್ ಆರೆಂಜಸ್, ಐ ಈಟ್ ಬನಾನಾಸ್, ಐ ಈಟ್ ಪೇರ್, ಐ ಈಟ್ ಬ್ರೇಕ್ಫಾಸ್ಟ್, ಆರ್ ಐ ಈಟ್ ಎನಿಥಿಂಗ್, ಐ ಈಟ್ ಪಿಜ್ಜಾ, ಐ ಈಟ್ ಚಪಾತಿ, ಎನಿಥಿಂಗ್. ತಿನ್ನುವಂಥ ವಸ್ತುಗಳಿಗೆ ಕರೆಕ್ಟಾಗಿ ಅದರದ್ದು ಫ್ರೇಸ್ ಈ ಕಡೆ ಆಬ್ಜೆಕ್ಟಲ್ಲಿ ಹಾಕ್ಬಿಡ್ತೀವಿ ನಾವು. ಓಕೆ, ಓದುವುದು. ಏನೇನು ಓದ್ತೀವಿ? ಐ ರೀಡ್ ಸ್ಟೋರೀಸ್, ಐ ರೀಡ್ ಬುಕ್ಸ್, ಐ ರೀಡ್ ನಾವೆಲ್ಸ್, ಐ ರೀಡ್ ಆರ್ಟಿಕಲ್ಸ್. ಅದು ಗೊತ್ತಿರಬೇಕು. ಅದೆಲ್ಲ ಆಮೇಲೆ ಹೇಳ್ತೀನಿ ಹೇಗೆ ಅಂತ. ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡೋಣ. ಸ್ಟ್ರಕ್ಚರ್ ಏನು? ಕನ್ನಡದಲ್ಲಿ ಏನಿದೆ? ನಾನು ತಿಂತೀನಿ ಆ್ಯಪಲ್ಗಳನ್ನ ಅಂತ ಹೇಳಲ್ಲ ನಾವು. ಇಂಗ್ಲೀಷಲ್ಲಿ ನಾವು ಹಾಗೆ ಹೇಳಬೇಕು. ನಾನು ತಿಂತೀನಿ, ಐ ಈಟ್ ಆ್ಯಪಲ್ಸ್. ನೀನು ಓದ್ತೀಯಾ? ಯು ರೀಡ್ ಪುಸ್ತಕಗಳನ್ನು. ಏನನ್ನ? ಪುಸ್ತಕಗಳನ್ನು, ಬುಕ್ಸ್. ಓಕೆ, ಸೊ ಇಂಗ್ಲೀಷಿಗೂ ಕನ್ನಡಕ್ಕೂ ಇರೋ ವ್ಯತ್ಯಾಸ ಏನು? ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಫಸ್ಟ್ ಬರುತ್ತೆ, ಸೆಕೆಂಡ್ ವರ್ಬ್ ಬರುತ್ತೆ, ಥರ್ಡ್ ಆಬ್ಜೆಕ್ಟ್ ಬರುತ್ತೆ. ಎಸ್, ವಿ, ಓ. ಕನ್ನಡದಲ್ಲಿ ಏನಿದೆ? ಸಬ್ಜೆಕ್ಟ್ ಫಸ್ಟ್ ಬರುತ್ತೆ, ಆಬ್ಜೆಕ್ಟ್ ಸೆಕೆಂಡ್ ಬರುತ್ತೆ,
ವರ್ಬ್ ಲಾಸ್ಟಿಗೆ ಬರುತ್ತೆ. ನಾನು ಆ್ಯಪಲ್ ತಿಂತೀನಿ, ನಾನು ಆರೆಂಜ್ ತಿಂತೀನಿ. ತಿಂತೀನಿ ಅನ್ನೋದು ಕೊನೆಗೆ ಬರುತ್ತೆ. ನಾನು ಶಾಲೆಗೆ ಹೋಗ್ತೀನಿ ಅನ್ನೋದು ಕೊನೆಗೆ ಬರುತ್ತಾ? ಇಂಗ್ಲೀಷಲ್ಲಿ ಐ ಗೋ ಟು ಸ್ಕೂಲ್. ದಿಸ್ ಇಸ್ ವೆರಿ ಬೇಸಿಕ್. ಓಕೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಇಲ್ಲೇ 50% ಇಂಗ್ಲೀಷು ಬಂದ ಹಾಗೆ. ಓಕೆ, ಹಾಂ. ಸೊ ನೆಕ್ಸ್ಟ್ ನಾನು ಹೇಳಿದೆ ಸೆಂಟೆನ್ಸ್ ಮಾಡಲಿಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿದೆ. ಫಸ್ಟಿಗೆ ಹೇಳಿದೆ ನಾನು ವೊಕ್ಯಾಬ್ಯುಲರಿ. ವೊಕ್ಯಾಬ್ಯುಲರಿ ಅಂದ್ರೇನು? ಪದಪುಂಜ, ಸಾಮಾನ್ಯವಾಗಿ ಬಳಸುವಂತಹ ಫ್ರೇಸಸ್. ಈಗ ನಾನು ಫಸ್ಟಿಗೆ ನಿಮಗೆ ಹೇಳಿದ್ನಲ್ಲ, ವೇಕ್ ಅಪ್, ಗೆಟ್ ಅಪ್, ಟರ್ನ್ ಆಫ್ ದಿ ಅಲಾರ್ಮ್, comb your hair, clip nails, brush your teeth, wash your hands, take a bath. ಇದೆಲ್ಲ ವೊಕ್ಯಾಬ್ಯುಲರಿ ಫ್ರೇಸಸ್. ಇದಕ್ಕೆ ವೊಕ್ಯಾಬ್ಯುಲರಿ ಅಂತ ಹೇಳೋದು. ಆಮೇಲೆ ಸೆಂಟೆನ್ಸ್. ವೊಕ್ಯಾಬ್ಯುಲರಿ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡೋದು. ಹೇಗೆ? ವೇಕ್ ಅಪ್ ಅದು ವೊಕ್ಯಾಬ್ಯುಲರಿ. ವೇಕ್ ಅಪ್ ಅಂದ್ರೆ ಎಚ್ಚರವಾಗೋದು. ಅದನ್ನ ಇಟ್ಕೊಂಡು ಏನು ಮಾಡೋದು? ಹಾಂ, ನಾನು 5 ಗಂಟೆಗೆ ಎಚ್ಚರ ಆಗ್ತೀನಿ. ಐ ವೇಕ್ ಅಪ್ ಆಟ್ 5 o'clock. ಓಕೆ, ನಾನಿವತ್ತು ಬೇಗ ಎದ್ದಿಲ್ಲ, ನಾನಿವತ್ತು 5 ಗಂಟೆಗೆ ಎದ್ದೇಳಲಿಲ್ಲ, ನನಗೆ ಎಚ್ಚರ ಆಗಲಿಲ್ಲ. ಐ ಡಿಡ್ ನಾಟ್ ವೇಕ್ ಅಪ್ ಆಟ್ 5 today. ರೈಟ್? ಈ ಥರನೇ ಸೆಂಟೆನ್ಸ್. ನಿಮಗೆ ವೇಕಪ್ ಅನ್ನೋದು ಗೊತ್ತಿಲ್ಲದೇನೆ ಇದ್ದರೆ ಹೆಂಗೆ ಹೇಳ್ತೀರಾ? ಏನಂತ ಸೆಂಟೆನ್ಸ್ ಮಾಡ್ತೀರಾ? ಅದಕ್ಕೆ ವೊಕ್ಯಾಬ್ಯುಲರಿ ಫಸ್ಟು, ಆಮೇಲೆ ಸೆಂಟೆನ್ಸ್ ಮಾಡೋದು. ನೆಕ್ಸ್ಟ್ ಕ್ವೆಶ್ಚನ್ಸ್. ಸೆಂಟೆನ್ಸಲ್ಲೇ ಕ್ವೆಶ್ಚನ್ ಮಾಡೋಕ್ಕೆ ಗೊತ್ತಿರಬೇಕು. ಇದೇ ನಮಗೆ ನಾವು ಕಲಿಬೇಕು. ಯಾವುದೇ ಭಾಷೆ ಕಲಿಬೇಕಾದ್ರೆ ಈ 3 ವಿಷಯಗಳು ನಿಮಗೆ ಕರೆಕ್ಟಾಗಿ ಸ್ಪಷ್ಟವಾಗಿ ಗೊತ್ತಿರಬೇಕು. ಓಕೆ.